6 ಲಕ್ಷ ಸರ್ಕಾರಿ ನೌಕರರ ಅಚ್ಚುಮೆಚ್ಚಿನ ಅಧ್ಯಕ್ಷರಾದ ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ಶ್ರೀಯುತ CS ಷಡಾಕ್ಷರಿರವರನ್ನು ಪ್ರಾಸ್ತಾವಿಕ ನುಡಿಗಾಗಿ ನಿಮ್ಮೆಲ್ಲರ ಪರವಾಗಿ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಈ ವರ್ಷ ಏನು ಮೊನ್ನೆ ಚುನಾವಣೆ ನಡೀತು 29ರ ಅವಧಿಗೆ ಯಾರ್ಯಾರು ಚುನಾಯಿತ ಪದಾಧಿಕಾರಿಗಳು ಪ್ರತಿನಿಧಿಗಳಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಒಂದು ಕಾರ್ಯಾಗಾರವನ್ನು ಮಾಡಬೇಕು. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಒಂದು ಸದೃಢವಾಗಿರುವಂಥ ಸಂಘಟನೆಯನ್ನು ಈ ನಾಡಿಗೆ ಕೊಡಮಾಡಬೇಕು ಮತ್ತು ಒಳ್ಳೆ ಸಂದೇಶಗಳನ್ನು ಈ ರಾಜ್ಯಕ್ಕೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ತಿನ್ನುವಂಥ ಕಾರಣಕ್ಕಾಗಿ ಇವತ್ತು ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ದೇವೆ. ಇದೇ ಮೊಟ್ಟ ಮೊದಲ ಬಾರಿಗೆ ಯಾವ ಅವಧಿನಲ್ಲೂ ಕೂಡ ಈ ರೀತಿಯಾಗಿರುವಂಥ 9 ರಿಂದ 10 ಸಾವಿರ ಚುನಾಯಿತ ನಿರ್ದೇಶಕರ ಕಾರ್ಯಾಗಾರ ಸಮಾವೇಶ ಮಾಡಿದ್ದು ಇದೇ ಮೊದಲು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಅಭಿಮಾನದ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರವನ್ನು ಉದ್ಘಾಟನೆಯನ್ನು ಮಾಡಬೇಕು, ಚಾಲನೆ ಕೊಡಬೇಕು ಅನ್ನುವಂಥ ವಿನಂತಿ ಮೇರೆಗೆ ಅದರ ಜೊತೆ ದಕ್ಷತೆ ಮತ್ತು ಪಾರದರ್ಶಕತೆ ಮತ್ತು ಪ್ರಾಮಾಣಿಕ ಆಡಳಿತದ ಸೇವೆದ ಬಗ್ಗೆ ಮಾತನಾಡಬೇಕು ಅನ್ನುವಂಥ ವಿನಂತಿ ಮಾಡಿದಾಗ ನಮ್ಮೆಲ್ಲರ ನಾಡಿನ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಸರ್ ಅವರನ್ನು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿ ಅಭಿಮಾನದಿಂದ ನಮ್ಮ ಸಂಘದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ರಾಜ್ಯಾಧ್ಯಕ್ಷನಾಗಿ ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾಹಿತಿ ಆಯೋಗದ ಸಮಸ್ಯೆಗಳು ಕೂಡ ನಮ್ಮ ಮುಂದೆ ಕಣ್ಮುಂದೆ ಇದೆ. ಸಾಕಷ್ಟು ಸವಾಲುಗಳು ಪರಿಹಾರಗಳನ್ನು RTI ಬಗ್ಗೆ ನಾವು ಕಂಡುಕೊಳ್ಬೇಕಾಗಿದೆ. ಈ ಒಂದು ಸಂದರ್ಭಕ್ಕೆ ಸನ್ಮಾನ್ಯ ರವೀಂದ್ರ ಗುರುನಾಥ ಡಾಕಪ್ನವರು ಮಾನ್ಯ ಆಯುಕ್ತರು ಕಲಬುರಗಿ ಪೀಠದಿಂದ ಬಂದಿದ್ದಾರೆ. ಸೊ ಅವ್ರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಜಿಲ್ಲಾಧ್ಯಕ್ಷರುಗಳೇ, ಬೆಂಗಳೂರಿನ ರಾಜ್ಯ ಪರಿಷತ್ ಸದಸ್ಯರೇ, ಎಲ್ಲ ತಾಲೂಕು ಜಿಲ್ಲೆಯಿಂದ ಬಂದಿರುವಂಥ ಅಧ್ಯಕ್ಷರುಗಳೇ, ಎಲ್ಲ ತಾಲೂಕು ಜಿಲ್ಲೆಯ ಯೋಜನಾ ಶಾಖೆಯ ಅಧ್ಯಕ್ಷರು ಪದಾಧಿಕಾರಿಗಳೇ, ಬಂದಿರುವಂಥ ಎಲ್ಲ ನಿರ್ದೇಶಕ ಬಂಧುಗಳೇ, ಉಳಿದಂತ ಬಂದಿರುವಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ನಿಮ್ಗೆಲ್ರಿಗೂ ಕೂಡ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇವತ್ತು ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರ ಎಷ್ಟು ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ನಾವು ನೀವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಸರ್ಕಾರಗಳು ಬಂದಂಥ ಸರ್ಕಾರಗಳು ಸಾಕಷ್ಟು ಕಾನೂನುಗಳನ್ನು, ಜನಪರ ಯೋಜನೆಗಳನ್ನು ತಂದಂಥ ಸಂದರ್ಭದಲ್ಲಿ ನಾವು ನಾಗರಿಕರಿಗೆ ಗುಣಮಟ್ಟದ ಸೇವೆಗಳನ್ನು, ಪಾರದರ್ಶಕತೆ ಸೇವೆಗಳನ್ನು, ಅದ್ರ ಜೊತೆ ಸೇವೆಗಳನ್ನು ಅಂತ ಹೇಳಿದ್ರೆ ಈ ರೀತಿಯಾಗಿರುವಂಥ ಕಾರ್ಯಾಗಾರಗಳು ನಮ್ಗೆ ಅತ್ಯಂತ ಅವಶ್ಯಕ ಮತ್ತು ಪ್ರಸ್ತುತ ಅನ್ನಿಸ್ತದೆ. ಇವತ್ತು ಸನ್ಮಾನ್ಯ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರುವಂಥ BS ಪಾಟೀಲ್ ಸರ್ ಅವರು ಕೂಡ ಬಂದಿದ್ದಾರೆ. ಇವತ್ತು ಸಾಕಷ್ಟು ಲೋಕಾಯುಕ್ತ ಸಂಸ್ಥೆ ಈ ನಾಡಿನಲ್ಲಿ ನಾಗರಿಕರಿಗೆ, ಸರ್ಕಾರಿ ನೌಕರ ಅಧಿಕಾರಿಗಳು ಒಳ್ಳೆ ಸೇವೆಗಳನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಆ ಸಂಸ್ಥೆ ಕೆಲಸ ಮಾಡ್ತಾ ಇರುವುದನ್ನು ನಾವು ನೀವೆಲ್ಲರೂ ಕೂಡ ನೋಡಿದ್ದೇವೆ. ಆದರೆ ಫಲಿತಾಂಶ ತುಂಬ ಚೆನ್ನಾಗಿದೆಯಾ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳು ಕೂಡ ತುಂಬ ಇದೆ. ನಮ್ಮ ಮೂಲಭೂತ ಸಮಸ್ಯೆಗಳಿರ್ಬೋದು, ಒತ್ತಡಗಳಿರ್ಬೋದು, ಇದು ಒಂದು ಭಾಗ. ಆದರೆ ಲೋಕಾಯುಕ್ತ ಸಂಸ್ಥೆಗಳಿರ್ಬೋದು, ನಾಗರಿಕರಿರ್ಬೋದು, ಸರ್ಕಾರ ಇರ್ಬೋದು, ಇಲಾಖೆ ಇರ್ಬೋದು ಕೇಳುತ್ತೆ ಒಳ್ಳೆ ಕೆಲಸವನ್ನು ನೀವು ಮಾಡಬೇಕು, ಒಳ್ಳೆ ಹೆಸರನ್ನು ತರಬೇಕು, ಇಲಾಖೆ ಸರ್ಕಾರ ಈ ನಾಡಿಗೆ ಒಳ್ಳೆ ಹೆಸರನ್ನು ತರಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಒಂದಿಷ್ಟು ಈ ಪ್ರಜಾಸ್ನೇಹಿ ಆಡಳಿತ ಕಾರ್ಯಾಗಾರದ ಮೂಲಕ ಏನು ಸನ್ಮಾನ್ಯ ಲೋಕಾಯುಕ್ತವರು ಬಂದಿದ್ದಾರೆ, ಹೇಗೆಲ್ಲ ನಾವು ಒಳ್ಳೆ ಸರ್ವಿಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ, ಹೇಗೆ ನಾವು ದೈನಂದಿನ ಆಡಳಿತದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ, ಒತ್ತಡದಿಂದ ಹೊರಗೆ ಬಂದು ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ, ಮತ್ತು ನಾಗರಿಕನು ನಮ್ಮ ಹತ್ರ ಬಂದಾಗ ಅವನಿಗೆ ಹೇಗೆ ಕ್ವಾಲಿಟಿ ಸರ್ವಿಸನ್ನು ಕೊಡಲಿಕ್ಕೆ ಸಾಧ್ಯ, ಅದರ ಜೊತೆ ಕ್ವಾಲಿಟಿ ಸರ್ವಿಸ್ ಜೊತೆ ಹೇಗೆ ಪ್ರಾಮಾಣಿಕತೆಯನ್ನು ನಾವು ತೋರಿಸ್ಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಅವರು ಕೂಡ ನಮ್ಮ ಜೊತೆ ಇವತ್ತು ಮಾತಾಡೋರಿದ್ದಾರೆ. ಇವತ್ತು ನಮಗೆ ಅತ್ಯಂತ ಪ್ರಸ್ತುತ ಕೂಡ ಇದೆ. ಸೊ ಯಾಕಂದರೆ ಅನೇಕ ಜನ ಹೊಸ ನೌಕರರು ನಾವಿದ್ದೇವೆ, ಅನೇಕ ತರಬೇತಿಗಳು ಕೂಡ ನಮಗಿರೋದಿಲ್ಲ. ಇಮಿಡಿಯೇಟಾಗಿ ಸರ್ಕಾರ ಅಪಾಯಿಂಟ್ ಮಾಡುತ್ತೆ, ಸರ್ಕಾರಿ ನೌಕರಿ ಮಾಡಬೇಕು ಅಂತ ಕಳಿಸುತ್ತೆ. ಆದರೆ ಎಲ್ಲ ಒಂದು ಕಡೆ ನಮ್ಗೆ ಒಳ್ಳೆ ತರಬೇತಿಗಳಿಲ್ಲದೆ ನಾವು ದಾರಿ ತಪ್ಪುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಕಾರ್ಯಾಗಾರದ ಮೂಲಕ ಅನೇಕ ವಿಚಾರಗಳನ್ನು ಮಾನ್ಯರು ಕೂಡ ನಮಗೆ ತಿಳಿಸ್ಕೊಡೋದ್ರ ಮೂಲಕ ಒಂದಿಷ್ಟು ನಮ್ಮ ವೃತ್ತಿ ಬದುಕಿನಲ್ಲಿ ಕ್ರಿಯಾಶೀಲವಾಗಿ, ರಚನಾತ್ಮಕವಾಗಿ, ಒಂದಿಷ್ಟು ಕೌಶಲ್ಯ ಆಧಾರಿತವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡೋದಕ್ಕೆ ಈ ಕಾರ್ಯಾಗಾರಗಳು ಕೂಡ
ಸ್ಫೂರ್ತಿ ತರ್ತದೆ ನಮಗೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಇದೆ. ಸಂಸ್ಥೆ ಅಂತಂದ್ರೆ ನಮಗೆ ಶಿಕ್ಷೆ ಕೊಡುವಂಥ ಸಂಸ್ಥೆ ಅಲ್ಲ. ಏನು ನಮ್ಮ ನೌಕರರು ದಾರಿ ತಪ್ತಾ ಇದ್ದಾರೆ, ಒಂದಿಷ್ಟು ಒಳ್ಳೆ ಸರ್ವಿಸ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮಾಡ್ತಿದೆ. ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೂ ಲೋಕಾಯುಕ್ತ ಸಂಸ್ಥೆಗೂ ಕೂಡ ಇವತ್ತಿನ ಸಂಬಂಧ ಅಲ್ಲ. ಹಿಂದೆ ವಿಶ್ವನಾಥ ಶೆಟ್ಟರಿದ್ರು, ಅದರಿಂದ ಬೇರೆ ಮಾನ್ಯ ಲೋಕಾಯುಕ್ತರಿದ್ದಾಗಲೂ ಕೂಡ ಸಾಕಷ್ಟು ಸೆಮಿನಾರ್ಸ್ಗಳನ್ನು ಮಾಡಿದ್ದೇವೆ. ಉಪ ಲೋಕಾಯುಕ್ತವ್ರನ್ನ ಕರೆಸಿದ್ದೇವೆ, ಪ್ರತಿ ಜಿಲ್ಲೆಗಳಿಗೆ ಹೋಗಿ ಸೆಮಿನಾರ್ಸ್ಗಳನ್ನು ಮಾಡಿದ್ದೇವೆ. ಮಾನ್ಯ ಲೋಕಾಯುಕ್ತ ಸಾಹೇಬರಲ್ಲಿ ಕೂಡ ನಾನು ವಿನಂತಿ ಮಾಡಿದ್ದೇನೆ, ಪ್ರತಿ ಜಿಲ್ಲೆಗಳಿಗೆ ನಾವು ಕಾರ್ಯಕ್ರಮಗಳನ್ನು ಅಧಿಕಾರಿಗಳನ್ನು ಸೇರಿಸ್ತೇವೆ, ನೌಕರನ್ನ ಸೇರಿಸ್ತೇವೆ. ಸರ್, ತಾವು ಲೋಕಾಯುಕ್ತ ಇರ್ಬೋದು, ಉಪ ಲೋಕಾಯುಕ್ತವರು ಕೂಡ ಬಂದು ಒಂದಿಷ್ಟು ನಮ್ಗೆ ಎಜುಕೇಟ್ ಮಾಡುವಂಥ ಕೆಲಸವನ್ನು ತಾವು ಮಾಡಬೇಕಾಗ್ತದೆ. ಇವತ್ತು ಲೋಕಾಯುಕ್ತ ಸಂಸ್ಥೆಯವರು ಅನೇಕ ರೈಡ್ ಇರ್ಬೋದು, ಟ್ರ್ಯಾಪ್ ಇರ್ಬೋದು, ಈ ಥರ ಮಾಡ್ತಾ ಇದ್ದಾರೆ. ಅನೇಕ ಜನ ನಮ್ಮ ನೌಕರರು ನಿರಪರಾಧಿಗಳು ಕೆಲವು ಸಂದರ್ಭಗಳಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅನೇಕ ಆಮಿಷಗಳಿಗೆ ಒಳಗಾಗೋದನ್ನು ನೋಡ್ತಾ ಇದ್ದೇವೆ. ಇದೆಲ್ಲದರಿಂದ ಹೊರಗೆ ಬರಲಿಕ್ಕೆ ಇವತ್ತಿನ ಕಾರ್ಯಾಗಾರ ಖಂಡಿತ ಒಂದು ಒಳ್ಳೆ ಉತ್ತರವನ್ನು ಮಾನ್ಯರು ಕೂಡ ಕೊಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ಏನು ಇವತ್ತು ಅವ್ರು ಹೇಳ್ತಾರೆ, ಒಂದು ಬಾರಿ ನಾವೇನಾದರೂ ಆ ವ್ಯವಸ್ಥೆ ಷಡ್ಯಂತ್ರಗಳಿಗೆ ನಾವು ಸಿಲುಕಿ ಹಾಕ್ಕೊಂಡ್ರೆ ನಮ್ಮ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ. ಆ ಒಂದು ವ್ಯವಸ್ಥೆಗೆ ನಾವು ಯಾರು ಕೂಡ ಬಲಿಯಾಗದೆ ಮಾನ್ಯರು ಏನು ಸೂಚನೆಗಳನ್ನು ಕೊಡ್ತಾರೆ, ಏನು ಮಾರ್ಗದರ್ಶನಗಳನ್ನು ಕೊಡ್ತಾರೆ, ಆ ಮಾರ್ಗದರ್ಶನಗಳನ್ನು ನಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋರಿದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ನಮಗೆ ಸಹಕಾರವನ್ನು ಕೊಡುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಕೊಡುತ್ತೆ ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮಗೆ ಮಾಹಿತಿ ಆಯೋಗದ ಆಯುಕ್ತರು ಕೂಡ ಬಂದಿದ್ದಾರೆ, ರವೀಂದ್ರ ಸರ್ ಅವರು. ಸಾಕಷ್ಟು ಸವಾಲಿದೆ. ಇವತ್ತು ಸರ್ಕಾರಿ ನೌಕರರು ಅತಿ ಹೆಚ್ಚಿನ ನೋವನ್ನು ಯಾವುದರಲ್ಲಿ ಪಡ್ತಾ ಇದ್ದಾರೆ ಅಂದರೆ ಮಾಹಿತಿಯ ಕಾಯ್ದೆಯ ಕಾರಣಗಳಿಗಾಗಿ ಮತ್ತು ಮಾಹಿತಿಯ ಕೇಳುವಂಥ ಕೆಲವು ವ್ಯಕ್ತಿಗಳ ಕಾರಣಗಳಿಗಾಗಿ ಇವತ್ತು ನೌಕರರು ಸಾಕಷ್ಟು ನೋವಿನಲ್ಲಿ ಬಳಲ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಮಾಹಿತಿಯ ಹಕ್ಕು ಕಾಯ್ದೆ ಏನಿದೆ 2005ರಲ್ಲಿ ಜಾರಿಗೆ ಬಂತು, ಅದರ ಸವಾಲುಗಳೇನು, ಸಮಸ್ಯೆಗಳೇನು, ಪರಿಹಾರಗಳನ್ನು ಯಾಕೆ ಕಂಡುಕೊಳ್ಳಬೇಕು, ಮತ್ತು ಹೇಗೆ ನಾವು ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ತಿಳಿಯುವಂಥದ್ದು ಅವಶ್ಯಕತೆ ಇದೆ. ಅನೇಕ ವೈಯಕ್ತಿಕ ಮಾಹಿತಿಗಳಿರ್ಬೋದು, ಅನೇಕ ಕೋರ್ಟ್ ವರ್ಡಿಕ್ಟ್ಸ್ ಆಗಿರ್ಬೋದು, ಭಾಳಷ್ಟು ಜನ ನಮ್ಮ ನೌಕರಿಗೆ ಅದರ ಮಾಹಿತಿ ಅರಿವಿರೋದಿಲ್ಲ. ಇವತ್ತಿನ ದಿವಸ ರವೀಂದ್ರ ಸರ್ ಅವರು ಅನೇಕ ಸೈಟೇಷನ್ಸ್ಗಳಿರ್ಬೋದು, ಅನೇಕ ವಿದ್ಯಮಾನಗಳಿರ್ಬೋದು, ಇವತ್ತಿನ ಪ್ರಚಲಿತ ವಿಚಾರಗಳನ್ನು ಕಣ್ಮುಂದೆ ಇಟ್ಕೊಂಡು ಅವರು ನಮ್ಮೆಲ್ಲ ಸಮಸ್ಯೆಗೆ ಕೂಡ ಪರಿಹಾರಗಳನ್ನು ಕೊಡ್ತಾರೆ. ಬಹುಶಃ ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಸತ್ಯನ್ ಅನ್ನುವಂಥ ಒಬ್ಬ ಆಯುಕ್ತರು ಸಾಕಷ್ಟು ಒಬ್ಬೊಬ್ಬ ವ್ಯಕ್ತಿ 4, 5, 6, 7, 8 ಸಾವಿರದವರೆಗೆ RTI ಅರ್ಜಿಗಳನ್ನು ಹಾಕಿ ನೌಕರನ ಶೋಷಣೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ಮಾಹಿತಿ ಆಯೋಗ ನಮ್ಮೆಲ್ಲರಿಗೂ ಕೂಡ ನೌಕರ ಆ ಎಲ್ಲ ಪ್ರಕರಣಗಳನ್ನು ಕೂಡ ಮುಕ್ತಾಯ ಮಾಡಿ ಅವ್ರಿಗೆ ದಂಡ ವಿಧಿಸುವಂಥ ಕೆಲಸವಂಥದ್ದು ಇವತ್ತು ನಮ್ಮ ರಾಜ್ಯ ಮಾಹಿತಿ ಆಯೋಗ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ವರ್ಷಯನ್ನ ಕೇಳ್ತಾರೆ, ಇರುವಂಥ ಕೆಲಸ ಮಾಡಲಿಕ್ಕೆ ಕಷ್ಟ ಇದೆ, ಮಾಹಿತಿ ಹುಡುಕಿಕೊಂಡು ಕಲೆಕ್ಟ್ ಮಾಡಿ ಕೊಡಲಿಕ್ಕೆ ಎಷ್ಟೆಲ್ಲ ಸಮಯಗಳು ಬೇಕು, ಇದೆಲ್ಲ ಸಮಸ್ಯೆ ಇದೆ. ಹಾಗಂತ ಹೇಳಿದ್ರೆ ಮಾಹಿತಿಗಳನ್ನು ಕೊಡೋದು ಬೇಡ, ಕೊಡಬೇಕು. ಯಾವ ಮಾಹಿತಿಗಳನ್ನು ಕೊಡಬೇಕು, ಯಾವ ಉದ್ದೇಶಕ್ಕಾಗಿ ಕೊಡಬೇಕು, ಅದರ ಉದ್ದೇಶ ಸಾರ್ವಜನಿಕ ಹಿತಾಸಕ್ತಿ ಅದರಲ್ಲಿ ಅಡಗಿದೆಯಾ, ಅದರಲ್ಲಿ ವ್ಯಾಪಾರೀಕರಣ ಇದೆಯಾ, ಅಥವಾ ಅದರಲ್ಲಿ ತೊಂದರೆಗಳನ್ನು ಕೊಡಬೇಕು ಅನ್ನುವಂಥದ್ದು ಇದೆಯಾ, ಅದರಲ್ಲಿ ಬೇರೆ ಬೇರೆ ಉದ್ದೇಶಗಳಿದೆಯಾ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ಇಡೀ ದೇಶದಲ್ಲಿ ಕಾನೂನು ಬಂದಂಥ ಸಂದರ್ಭದಲ್ಲಿ ಸುಧಾರಣೆಗಳಾಗಬೇಕು ಅನ್ನುವಂಥ ಕೂಗು ನೌಕರ ವಲಯದಲ್ಲಿದೆ. ಇದನ್ನು ಬೇರೆ ಬೇರೆ ಉದ್ದೇಶಕ್ಕೆ ದುರ್ಬಳಕೆ ಮಾಡಿಕೊಳ್ಳೋದನ್ನು ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಖಂಡಿಸುತ್ತೆ. ಈ ಒಂದು ವಿಚಾರದ ಬಗ್ಗೆ, ಮಾಹಿತಿ ಹಕ್ಕು ಕಾಯ್ದೆಯ ಸವಾಲುಗಳು ಪರಿಹಾರದ ಬಗ್ಗೆ ಡಾಕ್ಟರ್ ರವೀಂದ್ರ ಸರ್ ಅವರು ಕೂಡ ಇವತ್ತು ಮಾತನಾಡಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರು ಹಾಫ್ ಆನ್ ಅವರ್ ಇರ್ಬೋದು, 45 ಮಿನಿಟ್ಸ್ ಅವರೆಲ್ಲ ವಿಚಾರಗಳನ್ನು ಕೂಡ ಹೇಳೋರಿದ್ದಾರೆ. ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕುಳಿತುಕೊಂಡು ಅವರ ವಿಚಾರಗಳನ್ನು, ಸಂಗತಿಗಳನ್ನು ನಮ್ಮ ದೈನಂದಿನ ಆಡಳಿತದಲ್ಲಿ ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕನ್ನುವಂಥ ಒಂದು ಚಿಂತನ ಮಂಥನ ಮಾಡುವಂಥ ಈ ಕಾರ್ಯಾಗಾರ ಇದಾಗಿದೆ. ಸೊ ಯಾವುದೇ ಕಾರ್ಯಾಗಾರಗಳು ಹೇಗೆ ಮಾಡುತ್ತೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಿ ನೌಕರ ಸಂಘ ಎಕ್ಸ್ಕ್ಲೂಸಿವ್ ಆಗಿ ಒಂದು 2 hours ಪ್ರೋಗ್ರಾಮನ್ನು ಕಾರ್ಯಾಗಾರಕ್ಕೋಸ್ಕರ ಇಟ್ಕೊಂಡು ಈ ಥರ ಮಾಡ್ತಾ ಇದೆ. ಯಾವ ಸಮ್ಮೇಳನಗಳನ್ನು ಮಾಡಲಿ, ಕಾರ್ಯಾಗಾರಗಳನ್ನು ಮಾಡಲಿ, ಕಾರ್ಯಕ್ರಮಗಳು ಮಾಡಿದಾಗಲೂ ಕೂಡ ಈ ರೀತಿಯಾಗಿರುವಂಥ IAS ಆಫೀಸರ್ ಇರ್ಬೋದು, ಸಂಪನ್ಮೂಲ ತಜ್ಞರಿರ್ಬೋದು, ನುರಿತ ಆಡಳಿತ ಸೇವೆಯಲ್ಲಿ ಅನುಭವ ಇರೋರನ್ನ ಕರೆದು ಅನೇಕ ಸಂಗತಿಗಳು ಹೇಳುವಂಥ ಕೆಲಸವನ್ನು ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯರ ಈ ಸೆಮಿನಾರ್ ಮುಗಿದ ಮೇಲೆ
ನಮ್ಮ ಸಂಘದ ಸಮ್ಮೇಳನ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವರ್ಚುವಲ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಕೂಡ ಫಿಸಿಕಲ್ ಆಗಿ ಅಟೆಂಡ್ ಆಗಿ ಅವರು ಕೂಡ ಇವತ್ತಿನ ನಮ್ಮ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ಆ ಸ್ಟೇಜ್ನಲ್ಲಿ ಕೂಡ ಆ ಸಂಗತಿಗಳನ್ನು ನಾನು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೇನೆ. ಮಾನ್ಯ ಲೋಕಾಯುಕ್ತ ಸಾಹೇಬರಲ್ಲಿ ವಿನಂತಿ ಮಾಡ್ತೇನೆ, ಸರ್ಕಾರಕ್ಕೆ ಕೂಡ ತಾವು ಕೂಡ ತಿಳಿಸಬೇಕಾಗ್ತದೆ. ಸರ್ಕಾರಿ ನೌಕರರು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಿಷ್ಟು ಒತ್ತಡವನ್ನು ಹೇಗೆ ಕಡಿಮೆ ಮಾಡಬೇಕು, ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಕೂಡ ಸಲಹೆಗಳನ್ನು ಕೊಡಿ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೌಲಭ್ಯಗಳನ್ನು ಫುಲ್ಫಿಲ್ ಮಾಡಿದ ಮೇಲೆ ಸರ್ಕಾರ ನಮಗೆ ಕೇಳಿ ನಾವು 100ಕ್ಕೆ 100 ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರು ಸಾಕಷ್ಟು ಟಾರ್ಗೆಟ್ ವಿಚಾರದಲ್ಲಿ ಬಳಲ್ತಾ ಇದ್ದಾರೆ. ಆದಾಗ್ಯೂ ಕೂಡ ಒತ್ತಡದ ನಡುವೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಹಕಾರವನ್ನು ಕೂಡ ನಾವೆಲ್ಲ ರಾಜ್ಯದ ನೌಕರರು ಕೂಡ ತಮ್ಮ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇವತ್ತಿನ ಕಾರ್ಯಾಗಾರವನ್ನು ತಾವು ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆಯನ್ನು ಮಾಡಿಕೊಡಬೇಕು ಅಂತೇಳಿ ಮತ್ತೊಮ್ಮೆ ಮಾನ್ಯ ಕರ್ನಾಟಕ ಲೋಕಾಯುಕ್ತರಾಗಿರುವಂಥ BS ಪಾಟೀಲ್ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತಾ ತಾವ್ಯಾರು ಕೂಡ ಶಬ್ದವನ್ನು ಅತ್ಯಂತ ಗೌರವದಿಂದ ಈ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂತಹ ಸಹಕರಿಸಿರುವಂತಹ ಎಲ್ಲರನ್ನ ನೆಚ್ಚಿನ ನೌಕರ ಬಂಧು ಭಗಿನಿಯರಿಗೆ, ಸಂಘದ ಮುಖಂಡರಿಗೆ, ಪದಾಧಿಕಾರಿಗಳಿಗೆ, ತಾಲೂಕು ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.